ನೋಡಿ ಈ ರೀತಿ ಪುಡಿನ ನಾವು ಚೂಟ್ಕೋಬೇಕು 40ರಿಂದ 60 ದಿವಸದೊಳಗಾಗಿ. ಆದ್ರಿಂದ ಗಿಡ ಜಾಸ್ತಿ ಹೈಟ್ ಬೆಳೆಯಲ್ಲ, ಅಲ್ಲೇ ಕೆಳಗಡೆ ಬೆಳೆದು ಕಾಯಿ ಜಾಸ್ತಿ ಪ್ರೊಡ್ಯೂಸ್. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ಇದು ನೋಡಿ, ತೊಗರಿಯಲ್ಲಿ ಪುಡಿ ಚೂಟುವ ಒಂದು ಸೋಲಾರ್ ಚಾಲಿತ ಒಂದು ಮಷಿನರಿಯನ್ನು ಇಲ್ಲಿ ವೃತ್ತಿಪಡಿಸಿದ್ದಾರೆ. ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಕೂಡ ಇವರು ಹೇಳ್ತಾರೆ. ನೋಡ್ಕೊಳ್ಳಿ. ಇದು ಮತ್ತೆ ಯಾವ ರೀತಿ ಇದನ್ನ ರೆಡಿ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ. ನೋಡೋಣ ಸರ್, ಹೇಳಿ ಇದ್ರ ಬಗ್ಗೆ ಮಾಹಿತಿ. ಇದು ಪುಡಿ ಚೂಟ ಮಿಷಿನ್. ತೊಗರಿ ಬೆಳೆ ನಮ್ಗೆ ಜಾಸ್ತಿ ಹೆಚ್ಚು ಇಳುವರಿ ಬರಬೇಕು ಅಂದ್ರೆ ನಾವು 40ರಿಂದ 60 ದಿನ ಆಗಿರೋ ಬೆಳೆ ತೊಗರಿಗೆ ಕುಡಿ ಚೂಟ್ಬೇಕು. ಕುಡಿ ಚೂಟೋದ್ರಿಂದ ಏನೇನಾಗುತ್ತೆ ಅಂದ್ರೆ, ಕುಡಿ ಚೂಟಿಲ್ಲ ಅಂದ್ರೆ ಅತಿ ಎತ್ತರವಾಗಿ ಬೆಳೆಯುತ್ತೆ. ಅತಿ ಎತ್ತರವಾಗಿ ಬೆಳೆದಾಗ ರೋಗ ಬಾಧೆ ಬಂದಾಗ, ರೋಗ ಇಲ್ಲ ಕೀಟಬಾಧೆ ಬಂದಾಗ ಅದನ್ನ ನಿರ್ವಹಣೆ ಮಾಡಕ್ ಕಷ್ಟ ಆಗುತ್ತೆ. ಎತ್ತರವಾಗಿ ಬೆಳೆದಾಗ ಕುಡಿ ಚೂಟಿದ್ರೆ ಎತ್ತರವಾಗಿ ಬೆಳೆಯೋದು ಕಮ್ಮಿ ಆಗುತ್ತೆ. ಹಗ್ಲವಾಗಿ ಜಾಸ್ತಿ ಕೌಲುಗಳು ಬರುತ್ತೆ. ಕೌಲುಗಳು ಬಂದಾಗ ಜಾಸ್ತಿ ಹೂ ಕಚ್ಚುತ್ತೆ. ಹೂವಿಂದ ಕಾಯಿಗಳು ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ರೋಗ ಮತ್ತೆ ಕೀಟ ನಿರ್ವಹಣೆ ಚೆನ್ನಾಗಿ ಮಾಡ್ಬೋದು. ಅತಿ ಎತ್ತರವಾಗಿರಲ್ಲ. ಆದ್ರಿಂದ ನಾವು ಕುಡಿ ಚೂಟೋದು ಬಹು ಮುಖ್ಯವಾದ ಕೆಲಸ. ಅದು 40ರಿಂದ 60 ದಿನ ಆಗಿರ್ಬೇಕು. ಮತ್ತೆ ಕುಡಿ ಚೂಟೋದು ಬರೀ 1 ಅಡಿ ಮೇಲಿರುತ್ತಲ್ಲ, ಬರೀ ಅರ್ಧ ಇಂಚು ಕುಡಿ ಚೂಟ್ಬೇಕು ಇಷ್ಟು. ಈಗ ನೋಡಿ ಈ ರೀತಿ ಪುಡಿನ ನಾವು ಚೂಟ್ಕೋಬೇಕು 40ರಿಂದ 60 ದಿವಸದೊಳಗಾಗಿ. ಆದ್ರಿಂದ ಗಿಡ ಜಾಸ್ತಿ ಹೈಟ್ ಬೆಳೆಯಲ್ಲ, ಅಲ್ಲೇ ಕೆಳಗಡೆ ಬೆಳೆದು ಕಾಯಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ನೋಡಿ ಸರ್, ಇದಕ್ಕೆ ಏನೆಲ್ಲ ಬಳಸಿದ್ದೀರಾ ಸರ್ ಇದು ಮಾಡ್ಬೇಕಂದ್ರೆ? ಈ ಮಷೀನು ಶರಣ್ ಬಸಪ್ಪ ಅಂತ ಆ ರೈತರು ಅಭಿವೃದ್ಧಿ ಪಡಿಸಿರೋದು. ಅವರಿಂದ ನಾವು ತಗೊಂಡಿರೋದು. ನೀವು ಡೈರೆಕ್ಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಕಳ್ಸ್ತಾರೆ. ಸರ್, ಇದು ಎಷ್ಟು ಖರ್ಚಾಗ್ಬೋದು ಸರ್? ಸರ್, ಅವ್ರು ಅಭಿವೃದ್ಧಿ ಪಡಿಸಿರೋದು 2,000 ಆಗುತ್ತೆ. ಇದು ಶರಣ್ ಬಸಪ್ಪ ಅಂತ ಕೃಷಿ ಪಂಡಿತ್. ಅವರು ಕೃಷಿ ಪಂಡಿತ್ ಫಾರ್ಮರ್ ಸೈಂಟಿಸ್ಟ್ ಅವಾರ್ಡ್ ಬಂದಿದೆ ಅವ್ರಿಗೆ. ಅವ್ರು ಗುಲ್ಬರ್ಗದವರು. ಅವರು ಅಭಿವೃದ್ಧಿ ಪಡಿಸಿರೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ. ಇದ್ ನೋಡ್ರಿ, ಶರಣ್ ಬಸಪ್ಪ ಪಿ ಪಾಟೀಲ್ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿರುವಂತ ಇವರು ಇದನ್ನ ವೃತ್ತಿಪಡಿಸಿದ್ದಾರೆ. ಇದರ ಬೆಲೆ ಅವರು 2,000 ರೂಪಾಯಿ ಕೊಡ್ತಾ ಇದ್ದಾರಂತೆ. ಇದು ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇದೆ, ಕೆಳಗಡೆ ಹೆಲ್ಮೆಟ್ ಇದೆ. ಇವೆರಡರ ಸಹಾಯದಿಂದ ಇದು ಈ ರೀತಿ ಎಲೆಗೆ ಹಾಕೊಂಡು ಇದು ಕೈಯಲ್ಲಿ ಹಿಡ್ಕೊಂಡು ಬ್ಯಾಟ್ರಿ ಬಿಸಿಲಿಲ್ಲ ಅಂದಾಗ ಬ್ಯಾಟ್ರಿ ಕನೆಕ್ಷನ್ ಮಾಡ್ಕೊಂಡು ಈ ತರ ಮಾಡ್ಕೋಬಹುದು. ಎರಡು ಮಾಡ್ಕೋಬಹುದು. ಬ್ಯಾಟ್ರಿ ಮತ್ತು ಸೋಲಾರ್ ಎರಡು. ಎಲ್ಲಿ ಯಾವಾಗ ಬಿಸಿಲಿರಲ್ಲ, ಸೋಲಾರ್ ವರ್ಕ್ ಆಗಲ್ಲ ಅಂದಾಗ ಬ್ಯಾಟ್ರಿನೂ ಹಾಕಬಹುದು. ಇವ್ರ ಫೋನ್ ನಂಬರ್ ಇಲ್ಲಿ ಇದೆ ನೋಡಿ, 9900438541. ಈ ನಂಬರ್ನ ನೀವು ಸಂಪರ್ಕ ಮಾಡಿ ಪೂರ್ತಿ ಮಾಹಿತಿ ಕೂಡ ಪಡ್ಕೋಬಹುದು.